Hello everyone, welcome back to my YouTube channel. In part 2 video, I explained nature of marketing. In this video, I will explain scope of marketing. Please subscribe to my YouTube channel, like this video and press the bell icon so you don't miss my upcoming videos. Scope of marketing. Scope of marketing ಅಂದರೆ ಮಾರ್ಕೆಟಿಂಗ್ ಅನ್ನೋದು ಯಾವ್ಯಾವ ಏರಿಯಾಲಿದೆ ಅನ್ನೋದನ್ನು ನಾವೇನಂತ ಕರಿತೀವಿ, ಸ್ಕೋಪ್ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಮಾರ್ಕೆಟ್ ರಿಸರ್ಚ್. Market research is the process of collecting and analyzing information about customers, competitors, and market trends before making market decision. ಮಾರ್ಕೆಟ್ ರಿಸರ್ಚ್ ಅನ್ನೋದು ಏನು ಅಂದರೆ ಒಂದು ಪ್ರೋಸೆಸ್. ಯಾವ ಥರ ಪ್ರೋಸೆಸ್ ಅಂದರೆ ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಅನಲೈಸ್ ಮಾಡೋದಾಗಿರ್ಬೋದು. ಯಾರ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ಅಂದರೆ ಮಾರ್ಕೆಟಲ್ಲಿ ಕಾಂಪಿಟೇಟರ್ಸ್ ಬಗ್ಗೆ ಕಲೆಕ್ಟ್ ಮಾಡ್ತೀವಿ, ಮತ್ತು ಮಾರ್ಕೆಟ್ ಟ್ರೆಂಡ್ಸ್, ಮಾರ್ಕೆಟಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಕಸ್ಟಮರ್ ಪ್ರಿಫರ್ ಮಾಡ್ತಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಆಗಿರ್ಬೋದು, ಅಥವಾ ಮಾರ್ಕೆಟ್ಗೆ ಏನು ನೀಡ್ ಇದೆ, ಯಾವ ಥರ ಪ್ರಾಡಕ್ಟ್ನ ಅಥವಾ ಸರ್ವಿಸಸ್ನ ಕಸ್ಟಮರ್ ಪ್ರಿಫರ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂದರೆ ಮಾರ್ಕೆಟ್ ರಿಸರ್ಚ್ ಅಂತ ಕರಿತೀವಿ. ಮಾರ್ಕೆಟ್ ರಿಸರ್ಚ್ ಅನ್ನೋದು ಯಾವ್ದ್ಯಾವ್ದಕ್ಕೆ ಹೆಲ್ಪ್ ಆಗ್ತೈತಿ ಅಂದರೆ, ಇವಾಗ ಕೆಲವೊಂದು ಮಾರ್ಕೆಟಲ್ಲಿ ಕೆಲವೊಂದು ಡಿಸಿಷನ್ ತಗೊಳ್ಳೋಕ್ಕೆ ಮಾರ್ಕೆಟ್ ರಿಸರ್ಚ್ ತುಂಬಾ ಹೆಲ್ಪ್ ಆಗ್ತೈತಿ. ಅದಲ್ಲದೆ ಪ್ರಾಡಕ್ಟ್ಸ್ನ ಯಾವ ಪ್ರಾಡಕ್ಟ್ನ ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಮಾಡಬೇಕು, ಯಾವ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಐತಿ ಮಾರ್ಕೆಟಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಮಾರ್ಕೆಟ್ ರಿಸರ್ಚ್ ಏನು ಮಾಡ್ತೈತಿ, ತುಂಬಾ ಹೆಲ್ಪ್ ಮಾಡ್ತೈತಿ. ದೆನ್ ಸೆಕೆಂಡ್ ಒನ್ ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನು ಅಂದರೆ, ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್, ದ ಕಂಪನಿ ಡಿಸೈನ್ಸ್, ಡೆವಲಪ್ಸ್, ಇಂಪ್ರೂವ್ಸ್ ಆ್ಯಂಡ್ ಇಂಟ್ರೊಡ್ಯೂಸ್ ಪ್ರಾಡಕ್ಟ್. ಕಸ್ಟಮರ್ಸ್ ನೀಡ್ಸ್ ಮತ್ತು ವಾಂಟ್ಸ್ ಹೇಗಿದೆ ಅನ್ನೋದನ್ನು ಕಂಪನಿ ತಿಳ್ಕೊಂಡ್ಮೇಲೆ ಏನು ಮಾಡ್ತೈತಿ ಅಂದರೆ, ಅವ್ರ ಪ್ರಿಫರೆನ್ಸಿಗೆ ತಕ್ಕಂಗೆ, ಅವ್ರ ನೀಡ್ಸಿಗೆ ತಕ್ಕಂಗೆ, ಅವ್ರ ವಾಂಟ್ಸಿಗೆ ತಕ್ಕಂಗೆ ಏನು ಮಾಡ್ತೈತಿ, ಕಂಪನಿ ಪ್ರಾಡಕ್ಟ್ಸ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂದರೆ ಸೇಲ್ಸ್ ಇನ್ಕ್ರೀಸ್ ಆಗ್ತೈತಿ, ಮತ್ತು ಸೇಲ್ಸ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಕಂಪನಿ ತನ್ನ ಗೋಲ್ನ ಅಚೀವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ಕಂಪನಿ ಪ್ರಾಫಿಟ್ನ ಅರ್ನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ದೆನ್ ಥರ್ಡ್ ಒನ್ ಪ್ರೈಸಿಂಗ್. Pricing means deciding the amount customers must pay for the product or service. Pricing ಅಂದರೆ ಏನು? ಪ್ರೈಸಿಂಗ್ ಅಂದರೆ ಒಂದು ಪ್ರಾಡಕ್ಟ್ಗೆ ಕಸ್ಟಮರ್ಸು ಎಷ್ಟು ಪೇ ಮಾಡಬೇಕು, ಆ ಪ್ರಾಡಕ್ಟ್ಗೆ ಪ್ರೈಸ್ ಫಿಕ್ಸೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಪ್ರೈಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೈಸಿಂಗ್ ಅನ್ನೋದು ಯಾವುದ್ರ ಬೇಸ್ ಮೇಲೆ ಇರ್ತೈತಿ, ಕಾಸ್ಟ್ ಬೇಸ್ ಮೇಲೆ ಇರ್ತೈತಿ. ಅದಾದಮೇಲೆ ಪ್ರೈಸಿಂಗ್ ಅನ್ನೋದು ಏನೆಲ್ಲ ಇನ್ಕ್ಲೂಡ್ ಆಗಿರ್ತೈತಿ ಅಂದರೆ, ಪ್ರೈಸಿಂಗ್ ಅನ್ನೋದು ಕಾಸ್ಟ್ ಮತ್ತು ಪ್ರಾಫಿಟ್ ಇನ್ಕ್ಲೂಡ್ ಆಗಿರ್ತೈತಿ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಗಿರ್ತೈತಿ. ನೆಕ್ಸ್ಟ್ ಒನ್ ಪ್ರಮೋಷನ್. ಪ್ರಮೋಷನ್ ಮೀನ್ಸ್ ಇನ್ಫಾರ್ಮಿಂಗ್ ಆ್ಯಂಡ್ ಪರ್ಸ್ಯೂಡಿಂಗ್ ಕಸ್ಟಮರ್ಸ್ ಟು ಬೈ ಅ ಪ್ರಾಡಕ್ಟ್. ಪ್ರಮೋಷನ್ ಅಂದರೆ ಏನು ಅಂದರೆ, ಆಫ್ಟರ್ ದ ಮ್ಯಾನುಫ್ಯಾಕ್ಚರಿಂಗ್, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಏನು ಮಾಡಬೇಕು ಅಂದರೆ, ಮ್ಯಾನುಫ್ಯಾಕ್ಚರ್ ಆದಮೇಲೆ ಆ ಪ್ರಾಡಕ್ಟ್ಗೆ ಪ್ರಮೋಟ್ ಮಾಡಬೇಕು, ಪ್ರಮೋಷನ್ ಮಾಡಬೇಕು. ಥ್ರೂ ದ ವಾಟ್, ಅಡ್ವರ್ಟೈಸಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ ಆಗಿರ್ಬೋದು. ಈ ಥರ ಪ್ರಮೋಟ್ ಮಾಡಿದಾಗ ಏನಾಗ್ತೈತಿ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೇಲ್ಸ್ ಇನ್ಕ್ರೀಸ್ ಆದಾಗೆಲ್ಲ ಏನಾಗ್ತೈತಿ, ಆರ್ಗನೈಸೇಷನ್ ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಪ್ರಮೋಷನಲ್ಲಿ ಸಮ್ ಮೆಥಡ್ಸ್ ಇದ್ದಾವೆ. ಮೆಥಡ್ಸ್ ಆಫ್ ಪ್ರಮೋಷನ್: ಅಡ್ವರ್ಟೈಸಿಂಗ್, ಸೇಲ್ ಪ್ರಮೋಷನ್, ಪರ್ಸನಲ್ ಸೆಲ್ಲಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನೆಕ್ಸ್ಟ್ ಒನ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಎನ್ಶೂರ್ಸ್ ಪ್ರಾಡಕ್ಟ್ಸ್ ರೀಚ್ ಕಸ್ಟಮರ್ಸ್ ಅಟ್ ದ ರೈಟ್ ಪ್ಲೇಸ್ ಆ್ಯಂಡ್ ರೈಟ್ ಟೈಮ್. ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂದರೆ, ಡಿಸ್ಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಪ್ಲೇಸ್. ಕಸ್ಟಮರ್ಸ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಆ ಪ್ರಾಡಕ್ಟು ಅವೈಲಬಲ್ ಇರೋ ಥರ ನೋಡ್ಕೋಬೇಕು. ಆಗ ನೋಡ್ಕೊಂಡಾಗ ಏನಾಗ್ತೈತಿ, ಸೇಲ್ಸು ಇನ್ಕ್ರೀಸ್ ಆಗ್ತೈತಿ, ಕಸ್ಟಮರ್ಸು ಅಟ್ರ್ಯಾಕ್ಟ್ ಆಗ್ತಾರೆ. ಇದರಿಂದ ಆರ್ಗನೈಸೇಷನ್ಗೇನು ತುಂಬ ಹೆಲ್ಪ್ ಆಗ್ತೈತಿ, ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಸಮ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್: ಮ್ಯಾನುಫ್ಯಾಕ್ಚರ್ ಟು ಹೋಲ್ಸೇಲರ್, ಹೋಲ್ಸೇಲರ್ ಟು ರಿಟೇಲರ್ ಟು ಕನ್ಸ್ಯೂಮರ್ಸ್. ನೆಕ್ಸ್ಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಏನು ಅಂದರೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವಿವಾಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋ ಅಲ್ಲಿ ಸಮ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದಾವಲ್ಲ, ಅದರಲ್ಲಿ ನಾವು ಬೈ ಮಾಡೋದಕ್ಕೆ ಏನಂತ ಕರಿತೀವಿ ಅಂದರೆ ಅವೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಆಗ್ತವೆ. ದೆನ್ ನೆಕ್ಸ್ಟ್ ಸೆಲ್ಲಿಂಗ್. Selling is the process of conveniencing customers
ಟು ಪರ್ಚೇಸ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್. ಸೆಲ್ಲಿಂಗ್ ಅನ್ನೋದು ಏನು ಅಂದರೆ, ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಕಸ್ಟಮರ್ನ ಕನ್ವೀನಿಯನ್ಸ್ ಮಾಡಬೇಕು. ಆ ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಆಗಬೇಕು, ಬೈ ಮಾಡಬೇಕು ಅಂತ ಅನ್ನಿಸ್ಬೇಕು. ಆ ಪ್ರೊಸೆಸ್ನ ನಾವು ಏನಂತ ಕರಿತೀವಿ ಅಂತೀವಿ, ಸೆಲ್ಲಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ customer relationship management, CRM focuses on building long term relationship with customers by providing excellent service. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ, ಕಸ್ಟಮರು ಕಂಪನಿ ಜೊತೆ ಗುಡ್ ರಿಲೇಷನ್ಶಿಪ್ ಹೊಂದಕ್ಕೆ ಅಥವಾ ಒಳ್ಳೆಯ ತರಹದ ರಿಲೇಷನ್ಶಿಪ್ ಅಂದರೆ ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡ್ತೈತಿ. ಯಾವುದ್ರ ಮುಖಾಂತರ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಬೋದು ಅಂದರೆ ಕಸ್ಟಮರ್ ಸರ್ವಿಸ್ ಮುಖಾಂತರ ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಬೋದು. ಅದಲ್ಲದೆ ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದ್ರಿಂದ ಏನಾಗ್ತಾರೆ, ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ, ಮೋರ್ ಅಟ್ರಾಕ್ಟ್ ಆಗ್ತಾರೆ. ಆಗ ಕಸ್ಟಮರ್ಸ್ ಏನಾಗ್ತಾರೆ, ಕಂಪನಿ ಜೊತೆ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ದ ನೆಕ್ಸ್ಟ್ ಒನ್, ಬ್ರ್ಯಾಂಡ್ ಇಮೇಜ್. ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಕ್ರಿಯೇಟ್ಸ್ ಅ ಪಾಸಿಟಿವ್ ಇಮೇಜ್ ಆ್ಯಂಡ್ ಟ್ರಸ್ಟ್ ಫಾರ್ ಅ ಪ್ರಾಡಕ್ಟ್ ಇನ್ ಕಸ್ಟಮರ್ಸ್ ಮೈಂಡ್. ಬ್ರ್ಯಾಂಡ್ ಇಮೇಜ್ ಅಂದರೆ ಏನು ಅಂದರೆ, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೈತಿ, ಕ್ರಿಯೇಟ್ ಮಾಡ್ತೈತಿ. ಯಾವ ಥರ ಅಂದರೆ, ಪಾಸಿಟಿವ್ ಇಮೇಜ್, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವಿಟಿ ಅನ್ನೋದು ಕಸ್ಟಮರ್ಸಲ್ಲಿ ಆ ಬ್ರ್ಯಾಂಡ್ ಬಗ್ಗೆ ಪಾಸಿಟಿವಿಟಿನ ಬಿಲ್ಡ್ ಮಾಡ್ತೈತಿ. ಅದಲ್ಲದೆ ನಂಬಿಕೆನೂ ಸಹ ಜಾಸ್ತಿ ಮಾಡ್ತೈತಿ. ಒಂದು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೋ ಒಂದು ಬ್ರ್ಯಾಂಡ್ನ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ, ಆ ಬ್ರ್ಯಾಂಡ್ದು ನಾವು ಒಂದ್ಸಲ ಯೂಸ್ ಮಾಡಿದ್ವಿ, ಅದರಲ್ಲಿ ಗುಡ್ ಕ್ವಾಲಿಟಿಲೂ ಗುಡ್ ಇದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಅಫೋರ್ಡಬಲ್ ಆಗಿದೆ ಅಂದರೆ ಮತ್ತೆ ನಾವು ಆ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವುದ್ರ ಬೇಸಿಸ್ ಮೇಲೆ ಅಂದರೆ, ಆ ಬ್ರ್ಯಾಂಡ್ ಮೇಲೆ ನಮಗೆ ಟ್ರಸ್ಟ್ ಅನ್ನೋದು ಬೆಳೀತಾ ಹೋಗ್ತೈತಿ. ಇದರಿಂದ ಇದು ಏನು ಮಾಡ್ತೈತಿ ಅಂದರೆ, ಆ ಬ್ರ್ಯಾಂಡ್ದು ಸೇಲ್ಸ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಆಫ್ಟರ್ ಸೇಲ್ ಸರ್ವಿಸ್ ಅಂದರೆ ಏನು ಅಂದರೆ, ಆಫ್ಟರ್ ಸೇಲ್ ಸರ್ವಿಸ್ ಇನ್ಕ್ಲೂಡ್ಸ್ ಸಪೋರ್ಟ್ ಪ್ರೊವೈಡೆಡ್ ಆಫ್ಟರ್ ದ ಕಸ್ಟಮರ್ಸ್ ಬೈ ದ ಪ್ರಾಡಕ್ಟ್ಸ್. ಕಸ್ಟಮರ್ ಯಾವುದೋ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಿದ್ದಾರೆ ಅಂದರೆ, ಬೈ ಮಾಡಿದ್ಮೇಲೆ ಅದಕ್ಕೆ ಅಕಸ್ಮಾತ್ ಕೆಲವೊಂದು ಪ್ರಾಡಕ್ಟ್ಗೆ ರಿಪೇರಿ ಸರ್ವಿಸ್ ಕೊಡೋದಾಗಿರ್ಬೋದು, ವಾರಂಟಿ ಕೊಡೋದಾಗಿರ್ಬೋದು, ಅಥವಾ ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಏನಂತ ಕರಿತೀವಿ ಅಂದರೆ, ನಾವು ಆಫ್ಟರ್ ಸೇಲ್ ಸರ್ವಿಸಸ್ ಅಂತ ಕರಿತೀವಿ. ಆಫ್ಟರ್ ಸೇಲ್ ಸರ್ವಿಸು ಮಾರ್ಕೆಟಿಂಗ್ನ ಹೇಗೆ ಇಂಪ್ರೂವ್ ಮಾಡ್ತೈತಿ, ಮಾರ್ಕೆಟಿಂಗ್ ಆಫ್ಟರ್ ಸೇಲ್ ಸರ್ವಿಸಲ್ಲಿ ಹೇಗೆ ವರ್ಕ್ ಆಗ್ತೈತಿ ಅಂದರೆ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಾವು ಸ್ಯಾಮ್ಸಂಗ್ನೋ LGನೋ ಯಾವುದೋ ಒಂದು ಅದರಲ್ಲಿ ಆ ಬ್ರ್ಯಾಂಡು ಯಾವುದೋ ಒಂದು ಪ್ರಾಡಕ್ಟ್ನ ನಾವು ಬೈ ಮಾಡಿದ್ದೀವಿ ಅಂದರೆ, ಆ ಬ್ರ್ಯಾಂಡ್ ಅವರು ನಮಗೆ ಫ್ರೀಯಾಗಿ ಇನ್ಸ್ಟಾಲೇಷನ್ ಕೊಡ್ತಾ ಇದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಆ ಬ್ರ್ಯಾಂಡ್ನ ಪ್ರಿಫರ್ ಮಾಡ್ತೀವಿ. ಇದರಿಂದ ಏನಾಗ್ತೈತಿ, ಕಸ್ಟಮರು ಆ ಬ್ರ್ಯಾಂಡ್ಗೆ ಮೋರ್ ಅಟ್ರಾಕ್ಟಿವ್ ಆಗಿರ್ತಾರೆ. ಅಷ್ಟಲ್ಲದೆ ಏನಾಗ್ತೈತಿ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ, ಕಸ್ಟಮರ್ ಕೂಡ ಸ್ಯಾಟಿಸ್ಫೈ ಆಗ್ತಾ ಹೋಗ್ತಾರೆ. ದ ನೆಕ್ಸ್ಟ್, ಡಿಜಿಟಲ್ ಮಾರ್ಕೆಟಿಂಗ್ ಯೂಸಸ್ ದಿ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟು ಪ್ರಮೋಟ್ ಪ್ರಾಡಕ್ಟ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ಡಿಜಿಟಲ್ ಮಾರ್ಕೆಟಿಂಗು ಯಾವುದನ್ನ ಯೂಸ್ ಮಾಡ್ಕೊಂಡು ಇದು ಮಾಡ್ತೈತಿ ಅಂದರೆ, ಇಂಟರ್ನೆಟ್ನ ಯೂಸ್ ಮಾಡ್ಕೊತೈತಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊತೈತಿ. ಯಾವುದಕ್ಕೋಸ್ಕರ ಅಂದರೆ, ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತೈತಿ, ಇವೆರಡು ಇಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮತ್ತು ಇಂಟರ್ನೆಟ್ನ ಯೂಸ್ ಮಾಡ್ಕೊತೈತಿ. ಆ ಥರ ಎಕ್ಸಾಂಪಲ್ಸ್ ಯಾವ್ಯಾವು ಅಂದರೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಮಾಡ್ತೀವಿ, ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತೀವಿ, ಇಲ್ಲ ಬೈ ಮಾಡ್ತೀವಿ, ಇಲ್ಲಾಂದರೆ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತೀವಿ, ಈ ಥರದ್ದಾಗಿರ್ಬೋದು. ವೆಬ್ಸೈಟಲ್ಲಿ ಕೂಡ ಪ್ರಾಡಕ್ಟ್ಸ್ನ ನಾವು ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಆ್ಯಂಡ್ another two are there, that is email and searching. These are all the scope of marketing. Once again we discuss scope of marketing. The first one is market research, second one is product planning and development, third one is selling, fourth one is promotion, the next distribution, selling, customer relationship management CRM, brand management, ಆಫ್ಟರ್ ಸೇಲ್ ಸರ್ವಿಸ್, ಡಿಜಿಟಲ್ ಮಾರ್ಕೆಟಿಂಗ್. ಇದೆಲ್ಲ ಬಂದುಬಿಟ್ಟು ಸ್ಕೋಪ್ ಆಫ್ ಮಾರ್ಕೆಟಿಂಗ್ ಆಗಿರ್ತೈತಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.